ಹಲೋ ಗೈಸ್, ನೋಡಿ ನಾನು ಕ್ಯಾಶಿಫೈನ ಲ್ಯಾಪ್ಟಾಪ್ ತರಿಸ್ತೀನಿ. ಅದು ಯಾವ ಥರ ಇದೆ ಅಂತ ಕಂಪ್ಲೀಟ್ ತಿಳಿಸ್ಕೊಡ್ತೀನಿ. ಅದು ಕೂಡ SSD ಇನ್ಕ್ಲೂಡ್ ಆಗಿರೋದು. ಈಗಿನ ಪ್ರೈಸ್ ನೋಡಿದ್ರೆ SSD ಪ್ರೈಸು ಅದಕ್ಕಿಂತ ಹೈ ಆಗಿತ್ತು. ಅದೇ ಪ್ರೈಸ್ಗೆ ನಾನು ಲ್ಯಾಪ್ಟಾಪ್ನೇ ತರಿಸಿದ್ದೀನಿ. i3 4th ಜನರೇಷನ್ ಇದೆ. ಅದು ಯಾವ ಥರ ಕಂಡೀಷನ್ ಬಂದಿದೆ ಅಂತ ನೋಡೋಣ ಬನ್ನಿ. ಪ್ಯಾಕ್ ಓಪನ್ ಮಾಡೋಣ. ನೋಡಿ ಈ ಥರ ಕೊಟ್ಟಿದ್ದಾರೆ. ಬ್ಲೂ ಸ್ಟಾಕ್ ಇದ್ದ ನಮಗೆ ಬಂತು ಡೈರೆಕ್ಟು. ರೆಡ್ ಡೇಟ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಅನ್ಬಾಕ್ಸ್ ಮಾಡೋಣ ಗೈಸ್. ನೋಡಿ ಈಗ ಕಟ್ ಮಾಡೋಣ. Six hours later. ನೋಡಿ ಗೈಸ್, ಫಸ್ಟ್ ಲುಕ್ ಈ ಥರ ನೋಡೋಕೆ ಸಿಗ್ತಾಯಿದೆ. ಕವರ್ ರ್ಯಾಪ್ ಮಾಡಿದ್ರು, ಹಾಗೆ ನೋಡಿ ಸ್ಪಂಜ್ ಕೂಡ ಹಾಕಿದ್ರು. ನಾನು ಸೈಡಲ್ಲಿ ಎತ್ತು ಬಿಸಾಕ್ಬಿಟ್ಟೆ ಕಟ್ ಮಾಡೋದ್ರಲ್ಲಿ. ವಿಡಿಯೋದಲ್ಲಿ ಕಟ್ ಮಾಡಿಬಿಟ್ಟಿನಿ ಅದಕ್ಕೋಸ್ಕರ. ನೋಡಿ ನೋಡೋಕ್ಕೆ ಡಬಲ್ ಕಲರ್ ಇದು ಬಂದಿರೋದು. ಯಾಕಂದರೆ ಇದು ಸಿಲ್ವರು ಒಂದು ಫ್ರಂಟಲ್ಲಿ ಬರುತ್ತೆ, ಬ್ಯಾಕ್ ಸೈಡಲ್ಲಿ ಬ್ಲ್ಯಾಕ್ ಕಲರ್ ಇದೆ ಗೈಸ್. ಮೇಜರ್ ನೋಡ್ಬೇಕಂದ್ರೆ ಮೈನರ್ ಕಚಸ್ ಇದೆ, ಅದು ಬಿಟ್ಟು ಇನ್ನೇನು ಪ್ರಾಬ್ಲಮ್ ಇಲ್ಲ. ರಿಪೋರ್ಟ್ಸ್ ಬಂದ್ಬಿಟ್ಟು ಪವರ್ ಪೋರ್ಟ್ ಇದೆ, HDMI ಪೋರ್ಟ್ ಇದೆ, ಹಾಗೆ RJ45 USB ಪೋರ್ಟು, ಹಾಗೆ ಹೆಡ್ಫೋನ್ ಜಾಕ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನೋಡಿದ್ರೆ ಫ್ರಂಟ್ ಅಲ್ಲಿ LED ಲೈಟ್ ಕೊಟ್ಟಿದ್ದಾರೆ, ಪವರ್ LED ಲೈಟು. ನೋಡಿ CD ಪ್ಲೇಯರ್ ಕೊಟ್ಟಿದ್ದಾರೆ, SD ಕಾರ್ಡ್ ಕೊಟ್ಟಿದ್ದಾರೆ, USB ಪೋರ್ಟ್ ಕೊಟ್ಟಿದ್ದಾರೆ. ಬ್ಯಾಕಲ್ಲಿ ಏನಿಲ್ಲ ಪ್ಲೈನು. ನೋಡಿ ಹಾಗೆ ಬ್ಯಾಕ್ ಸೈಡಲ್ಲೆಲ್ಲ ಸ್ಕ್ರೂ ಎಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ. ಅದಕ್ಕೆ ಟೇಪ್ ಹಾಕಿದ್ದಾರೆ, ಯಾಕೆಂದರೆ ಅದು ಓಪನ್ ಮಾಡಬಾರ್ದು. ಓಪನ್ ಮಾಡಿದ್ರೆ ರಿಟರ್ನ್ ಆಗೋಲ್ಲ, ಅದಕ್ಕೋಸ್ಕರ 3 days ರಿಟರ್ನ್ ಪಾಲಿಸಿ ಇರುತ್ತೆ. ಏನು ಓಪನ್ ಮಾಡೋದು ಫಸ್ಟ್ ಚೆಕ್ ಮಾಡೋಣ. ನೋಡಿ ಗೈಸ್, ಈಗ ಓಪನ್ ಮಾಡೋಣ. ಫಸ್ಟ್ ಲುಕ್ಕು ಯಾವ ಥರ ಇದೆ ಅಂತ ನೋಡಿ ಗೈಸ್. ನೋಡಿ ಹೊರಗಡೆ ಕೂಡ ಅಷ್ಟೇ ನೀಟ್ನೆಸ್ಗೋಸ್ಕರ ಅವ್ರು ನೋಡಿ ರ್ಯಾಪರ್ ಕೊಟ್ಟಿದ್ದಾರೆ. ಹಾಗೆ ನೋಡಿ ಬಿಲ್ ಕೊಟ್ಟಿದ್ದಾರೆ. ಬಿಲ್ಲಲ್ಲಿ ಪ್ರೈಸ್ ನೋಡಿ 4383 ರೂಪಾಯಿ. ಹಾಗೆ C ಗ್ರೇಡಲ್ಲಿ ಬಂದಿದೆ ಈ ಲ್ಯಾಪ್ಟಾಪು ತರಿಸಿರೋದು. ನೋಡಿ ಇವಾಗ ಆನ್ ಮಾಡಿ ಚೆಕ್ ಮಾಡೋಣ ಪವರ್ ಇದೆಯಾ ಇಲ್ವಾ ಅಂತ. ನೋಡಿ ಗೈಸ್, ಆನ್ ಮಾಡಿದೆ, ಪವರ್ ಆನ್ ಆಯಿತು. ಇನ್ನು ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಗೈಸ್. ನೋಡಿ ವಿಂಡೋಸ್ 7 ಲೋಡ್ ಆಗ್ತಾ ಇದೆ, ವಿಂಡೋಸ್ ಬರ್ತಾ ಇದೆ. ನೋಡಿ ಓಪನ್ ಆಯಿತು. ಸ್ಕ್ರೀನ್ ಬಂದ್ಬಿಟ್ಟು ಫುಲ್ HD ಕೊಟ್ಟಿದ್ದಾರೆ ಗೈಸ್. ಇವಾಗ ಸ್ಪೆಸಿಫಿಕೇಶನ್ ನೋಡೋಣ ಯಾವ ಥರ ಬಂದಿದೆ ಇಲ್ಲ ಅಂತ. ರ್ಯಾಮ್ ಎಷ್ಟು ಕೊಟ್ಟಿದ್ದಾರೆ ಎಲ್ಲ ಚೆಕ್ ಮಾಡೋಣ ಗೈಸ್. ನಾವು ಚೆಕ್ ಮಾಡಬೇಕಾದ್ರೆ ನೋಡಿ ಇಲ್ಲಿ ವಿಂಡೋ ಬರ್ತಾ ಇದೆಯಲ್ಲ, ಅದು ನಾವು ಕ್ಲಿಕ್ ಮಾಡಬೇಕು. ನೋಡಿ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ ಇಂಟರ್ಫೇಸಸ್ಸು. ಇದರಲ್ಲಿ ಕಂಪ್ಯೂಟರ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ನಿಮಗೆಲ್ಲನೂ ತೋರಿಸುತ್ತೆ. ನೋಡಿ ಮೇಲೆ SSD ಕಾಣಿಸ್ತಾ ಇದೆ. ಇದು SSD ಅಲ್ವಾ ಅಂತ ಚೆಕ್ ಮಾಡೋಣ. ಆಮೇಲೆ ಈಗ ಸ್ಪೆಸಿಫಿಕೇಶನ್ ನೋಡೋಣ. ನೋಡಿ ಇದು ಕ್ಲಿಕ್ ಮಾಡಿದ್ರೆ ನೋಡಿ ವಿಂಡೋಸ್ 7 ಕಂಪ್ಲೀಟಾಗಿ ಇನ್ಸ್ಟಾಲೇಷನ್ ಮಾಡಿಕೊಟ್ಟಿದ್ದಾರೆ. ಆದರೆ ಓಲ್ಡ್ ವರ್ಷನ್ ಆಯಿತು, ನಾವು ವಿಂಡೋ 10 ಅಪ್ಡೇಟ್ ಮಾಡಬೇಕು. ನೋಡಿ i3 4th ಜನರೇಷನ್ ಕೊಟ್ಟಿದ್ದಾರೆ ಅವ್ರು ಹೇಳ್ದಂಗೆ. ಅದೇ ರ್ಯಾಮ್ ಕೂಡ ಅಷ್ಟೇ 4 GB ರ್ಯಾಮ್ ಕೊಟ್ಟಿದ್ದಾರೆ. ಅವ್ರು ಹೇಳಿದರು 4 GB ರ್ಯಾಮ್ ಬರೋದು ಅಂತ. ಅದಾದಮೇಲೆ ಇವಾಗ ನಾವು ಕಂಪ್ಯೂಟರ್ ನೋಡಿದಾಯಿತು. ಈಗ ನೆಕ್ಸ್ಟ್ ವೀಡಿಯೋಲಿ ಅಪ್ಗ್ರೇಡ್ ಮಾಡ್ತೀನಿ ಗೈಸ್. ವಿಂಡೋ 10 ಅಪ್ಗ್ರೇಡ್ ಮಾಡಿಬಿಟ್ಟು ನೆಕ್ಸ್ಟ್ ವೀಡಿಯೋ ಅಪ್ಗ್ರೇಡ್ ಮಾಡ್ತೀನಿ. ಹಾಗೆ SSD ನೋಡೋಣ ಯಾವ ಥರ ಇದೆ ಇಲ್ಲ ಅಂತ ಚೆಕ್ ಮಾಡಬೇಕಂದ್ರೆ ನೋಡಿ ಈ ಥರ ಬರುತ್ತೆ ಫೈಲ್ ಮ್ಯಾನೇಜರು. ಅದಾದಮೇಲೆ ನೋಡಿ ಕಂಪ್ಯೂಟರ್ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ನೋಡಿ ಮ್ಯಾನೇಜರ್ ಅಂತಿದೆಯಲ್ಲ, ಅದನ್ನ ಕ್ಲಿಕ್ ಮಾಡಿದ್ರೆ ಈ ಥರ ಲೋಡ್ ಆಗುತ್ತೆ. ಲೋಡ್ ಆದಮೇಲೆ ಓಪನ್ ಆಗುತ್ತೆ. ನೋಡಿ ಕೆಳಗಡೆ ನೋಡಿ ಡಿಸ್ಕ್ ಮ್ಯಾನೇಜರ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿದ್ರೆ ನಮಗೆ ತೋರಿಸುತ್ತೆ ಪಾರ್ಟಿಷನ್ ಏನಾದ್ರು ಇದೆಯಾ ಇಲ್ವಾ ಅಂತ. ನೋಡಿ 2 ಪಾರ್ಟಿಷನ್ ಇದೆ. ಒಂದು ಬಂದ್ಬಿಟ್ಟು ಹಾರ್ಡ್ ಡಿಸ್ಕ್ದು ಸಾಫ್ಟ್ವೇರು, ಎರಡನೇದು ಬಂದ್ಬಿಟ್ಟು ಅದು ವಿಂಡೋ ಇನ್ಸ್ಟಾಲ್ ಆಗಿರೋ ಸಾಫ್ಟ್ವೇರು. ಅದಕ್ಕೆ 2 ಪಾರ್ಟಿಷನ್ ತೋರಿಸ್ತಾ ಇದೆ ಗೈಸ್. ನೆಕ್ಸ್ಟ್ ವೀಡಿಯೋಲಿ ಅಪ್ಡೇಟ್ ಎಲ್ಲ ಮಾಡಿ ತೋರಿಸ್ತೀನಿ ಗೈಸ್. ಹಾಗೆ GPU ಕೂಡ ಇದೆ ಅಂತ ಹೇಳಿದರು, ಆದರೆ ನಾನು ವೀಡಿಯೋಲಿ ತೋರಿಸೋಕ್ಕಾಗಲ್ಲ, ನೆಕ್ಸ್ಟ್ ವೀಡಿಯೋ ತೋರಿಸ್ತೀನಿ ಗೈಸ್.